ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸ್ವಲ್ಪ ಕೋಲ್ಡ್ ಆಗಿದೆ, ವೆದರ್ ಹೀಗಿದೆಯಲ್ಲ, ಎಲ್ರಿಗೂ ಆಲ್ಮೋಸ್ಟ್ ಕೋಲ್ಡು, ತಲೆನೋವೆಲ್ಲ ಇದ್ದೇ ಇರುತ್ತೆ. ಇವಾಗ ಮಕ್ಳಿಗೂ ಕೂಡ ಕೋಲ್ಡ್ ಆಗಿತ್ತು, ಅದಕ್ಕೆ ನೋಡ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು 3 ಡೇಸ್ ಅಕ್ಕರ ಮನೇಲಿ ಹೋಗಿದ್ದೆ. ನಮ್ಮಮ್ಮ ಕೂಡ ಊರಿಂದ ಬಂದಿದ್ರಲ್ವ, ಇಲ್ಲೇ ಇಲ್ಲೇ ಇದ್ಬಿಟ್ಟು ಹೋಗೋಣ ಅಂತ ಹೇಳಿದರು. ಕೋಲ್ಡ್ ಇದ್ದಿದ್ದರಿಂದ ಮಕ್ಕಳು ಕೂಡ ಊಟನೇ ತಿಂತಾ ಇರಲಿಲ್ಲ. ಏನು ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಊಟ ತಿನ್ನಿಸ್ಕೊಂಡು ಹೋಗೋಣ ಅಕ್ಕರ ಮನೆಗೆ ಅಂದರೆ ಅವ್ರು ಏನು ಮಾಡಿದ್ರು ಊಟನೇ ತಿಂತಾ ಇರಲಿಲ್ಲ. ಹೆಂಗೆ ಮೇಂಟೈನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಒಂದೊಂದು ಸಲ ತುಂಬ ಬೇಜಾರಾಗುತ್ತೆ ಮಕ್ಕಳು ಊಟ ತಿನ್ನೋದಿಲ್ಲ ಅಂದ್ಬಿಟ್ಟು. ಯಾರಿಗಾದರೂ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಮಕ್ಕಳು ಊಟ ತಿನ್ನಿಸಿದ್ರೆ ತಿಂತಾರೆ ಅಂದ್ಬಿಟ್ಟು. ನಾವು ತುಪ್ಪ ಹಾಕ್ಕೊಂಡು ತಿನ್ನಿಸೋದು ಇಲ್ಲ, ಇವಾಗ ನಾರ್ಮಲ್ ಸಾಂಬಾರು ಏನು ಮಾಡ್ತೀವಿ ಅದಕ್ಕೆ ಅನ್ನ ಮಸ್ತ್ ಮಕ್ಕಳಿಗೆ ತಿನ್ನಿಸ್ತೀನಿ ನಾನು. ಕೆಲವೊಂದು ಸಲ ಫ್ರೂಟ್ಸು ಅದು ಇದು ಎಲ್ಲ ಕೊಡ್ತಾ ಇರ್ತೀನಿ, ಬಟ್ ಆದರೂ ತಿನ್ನೋದೇ ಇಲ್ಲ. ಸರಿ ಮಾಡ್ತಾಯಿದ್ವಿ ಮುಂಚೆ, ಅವ್ರು ಇವಾಗ ಯಾಕೋ ಇಷ್ಟಪಡ್ತಾಯಿಲ್ಲ, ತಿನ್ನೋದಿಲ್ಲ ಅವರು ಅದನ್ನು. ಅದಕ್ಕೆ ನಾರ್ಮಲ್ ನಾವು ಏನು ಮಾಡ್ತೀವಿ ಮನೇಲೆ ಅದನ್ನೇ ಕೊಡ್ತೀನಿ ನಾನು. ಔಟ್ಸೈಡಿಂದ ಯಾವುದೇ ಥರ ಸರ್ಲಾಕ್ ಆಗ್ಬೋದು ಏನು ನಾನು ತೊಗೊಬಂದು ಯಾವತ್ತೂ ತಿನ್ನಿಸಿಲ್ಲ ಮಕ್ಕಳಿಗೆ. ಏನಂದರೆ ಮನೆಯಲ್ಲೇ ಕೊಟ್ಟರೆ ಮಕ್ಕಳಿಗೆ ಎಲ್ಲ ಹೆಲ್ದಿ ಫುಡ್ ಅಂತ ಹೊರಗಡೆ ಪ್ಯಾಕೆಟ್ಸ್ದು ಯಾವುದು ನಾನು ಯಾವುದೇ ಥರ ತಂದು ಹಾಲಿಗೆ ಮಿಕ್ಸ್ ಮಾಡಿ ಅಥವಾ ಬಿಸಿನೀರಿಗೆ ಮಿಕ್ಸ್ ಮಾಡಿ ಮಕ್ಳಿಗೆ ಕೆಲವ್ರು ತಿನ್ನಿಸ್ತಾರೆ. ನಾನು ಯಾವತ್ತೂ ಆ ಥರ ಯಾವುದೂ ತಂದು ತಿನ್ನಿಸಿಲ್ಲ. ನ್ಯಾಚುರಲ್ಲಾಗಿ ನಾವೇನು ತಿಂತೀವಿ ಮಕ್ಕಳು ಕೂಡ ಅದನ್ನೇ ತಿನ್ಕೊಂಡು ಬೆಳೀಲಿ ಅಂತ ಅಷ್ಟೇ. ಹಾಲು ಕೊಡ್ತಾಯಿದ್ವಿ, ಬಟ್ ಇವಾಗೆಲ್ಲ ಕಡಿಮೆ ಮಾಡಿಬಿಟ್ಟು ಊಟನೇ ಜಾಸ್ತಿ ತಿನ್ನಿಸೋಣ ಮಕ್ಕಳಿಗೆ ಅಂದ್ಬಿಟ್ಟು ಹಾಲನ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹೇಗೆ ತಿನ್ನಿಸಿದ್ರು ಮಕ್ಕಳು ಊಟನೇ ತಿನ್ನೋದಿಲ್ಲ. ನನಗೂ ಬೇಜಾರಾಗಿಬಿಡುತ್ತೆ ಒಂದೊಂದು ಸಲ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಅವರು ಚೆನ್ನಾಗಿ ಆಗಬೇಕಲ್ವ, ಮಕ್ಳಿಗೋಸ್ಕರ ಅಲ್ವ ನಾವಿಷ್ಟೆಲ್ಲ ಕಷ್ಟಪಡೋದು. ಕೆಲವೊಂದು ಸಲ ಇಬ್ಬರೂ ಹಿಡ್ಕೊಂಡು ಊಟ ಎಲ್ಲ ತಿನ್ನಿಸೋದು ಕಷ್ಟ ಆಗುತ್ತೆ ಒಬ್ಬಳೇ ಇದ್ದಾಗ. ಈ ಥರ ಯಾರಾದರೂ ಮಕ್ಕಳು ಆಟ ಆಡ್ತಾಯಿದ್ರೆ ಹೊರಗಡೆ ಗೇಟಿಂದ ಅವ್ರನ್ನ ಕರೆದುಬಿಟ್ಟು ಅವ್ರ ಜೊತೆ ಸ್ವಲ್ಪ ಇವ್ರನ್ನೂ ಬಿಟ್ಟು ಆ ಥರ ಎಲ್ಲ ಊಟ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ತಿನ್ನೋದಿಲ್ಲ ಮಕ್ಕಳು, ತುಂಬ ತೀಟೆ ಮಾಡ್ತಾರೆ. ಇವಾಗಿನ ಮಕ್ಕಳೇ ಹೀಗೆ ಅನಿಸುತ್ತೆ. ಆ ಮಕ್ಕಳು ನೋಡಿ ಹೆಂಗೋ ಒಂದೊಂದು ತಿನ್ಕೊಳ್ಳಿ ಅಂದರೆ ತಿನ್ನೋದೇ ಇಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಜೊತೆ ಇದ್ದರೆ ಮಕ್ಕಳು ಬೆರೀತಾರೆ, ಆಟ ಆಡ್ತಾರೆ, ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿರ್ತಾರೆ. ನೋಡಿ ಖುಷಿಯಾಗಿದೆ, ಕರ್ಕೊಂಬರ್ತಾವೆ ನನ್ನ ಮಗ. ಇಬ್ಬರಿಗೂ ಏನೋ ಒಂಥರ ಬೇರೆ ಮಕ್ಕಳು ನೋಡಿದಾಗ ತುಂಬ ಖುಷಿ ಪಡ್ತಾರೆ. ನಾನು ಅದೇ ಥರ ಅವ್ರ ಜೊತೆ ಎಲ್ಲ ಮಿಂಗಲ್ ಆಗಲಿಕ್ಕೆ ಬಿಡ್ತೀನಿ, ಅಥವಾ ನಾನೇ ಕರ್ಕೊಂಡೋಗಿ ಹೊರಗಡೆ ಆಟ ಆಡಿಸೋದು, ಬೇರೆ ಮಕ್ಕಳು ಏನಾದರೂ ಆಟ ಆಡ್ತಾಯಿದ್ರೆ ಆ ಥರ ಎಲ್ಲ ಮಾಡ್ತಿರ್ತೀನಿ. ಅವರಿಗೂ ಮನೇಲೇ ಇರ್ತಾರಲ್ವ, ಒಳಗಡೆನೇ ಕೂಡಾಕೋಬಾರ್ದಲ್ವ, ಅದಕ್ಕೋಸ್ಕರ ಈ ಥರ ಪಾರ್ಕಿಂಗಲ್ಲಿ ನಮಗೆ ಸ್ಪೇಸ್ ಇದೆ, ಹಾಗಾಗಿ ಈ ಥರ ಎಲ್ಲ ಆಟ ಆಡಿಸ್ಕೊಂಡು ಊಟ ಎಲ್ಲ ತಿನ್ನಿಸ್ತಾ ಇರ್ತೀನಿ. ಒಳಗಡೆ ಅಂದರೆ ಅವರು ಊಟ ತಿನ್ನೋದೇ ಇಲ್ಲ. ಏನಾದರೂ ವೆಹಿಕಲ್ ಹೋಗ್ತಾಯಿದ್ರೆ ಸಡನ್ನಾಗಿ ಒಂದು ತುತ್ತು ಬಾಯಿಗೆ ಹಾಕ್ಬಿಡ್ತೀನಿ. ಈ ಥರ ಎಲ್ಲ ನೋಡ್ಕೊಂಡು ಆಟ ಆಡಿಸ್ಕೊಂಡು ತಿನ್ನಿಸ್ಬೇಕು ಮಕ್ಕಳಿಗೆ. ಎಲ್ಲರಿಗೂ ಕಾಮನಾಗಿ ಮಕ್ಕಳಿರೋರಿಗೆ ಕಷ್ಟ ಆಗುತ್ತೆ ಊಟ ತಿನ್ನಿಸೋಕ್ಕೆ. ಇವಾಗಿನ ಮಕ್ಕಳು ಏನೂ ಗೊತ್ತಿಲ್ಲ, ತಿನ್ನೋದಿಲ್ಲ. ಊರಲ್ಲೆಲ್ಲ ಇದ್ದಾಗ ಮಕ್ಕಳು ಅಂದರೆ ಹೊರಗಡೆ ಹಸು ಕರ ಆಡು ಮೇಕೆ ಎಲ್ಲ ಅಂದರೆ ಕುರಿ ಎಲ್ಲ ನೋಡ್ಕೊಂಡು ತಿನ್ನೋರು. ಇವಾಗ ತುಂಬ ಇದು ಮಾಡ್ತಾರೆ, ಹೆಂಗೆ ತಿನ್ನಿಸೋದು ಅಂತಲೇ ಗೊತ್ತಾಗೋದಿಲ್ಲ. ಎಷ್ಟೋ ಜನ ರೋಡಲ್ಲೆಲ್ಲ ಹೋಗಿ ತಿನ್ನಿಸ್ಕೊಂಬರ್ತಾರೆ. ನಾವು ಹಂಗೆ ಮಾಡ್ತಾಯಿದ್ದೀವಿ ಇವಾಗ. ನಮ್ಮ ಮನೆಯವ್ರು ಬರೋವರೆಗೂ ವೆಯ್ಟ್ ಮಾಡ್ತೀನಿ, ಸಂಜೆ 8 o'clock ಆ ಥರ. ಬಂದಮೇಲೆ ಇಬ್ಬರು ಒಬ್ಬೊಬ್ಬನ ಎತ್ಕೊಂಡು ಹೋಗಿ ರೋಡಲ್ಲೆಲ್ಲ ಆಟ ಆಡಿಸ್ಕೊಂಡು ಊಟ ತಿನ್ನಿಸ್ಕೊಂಬರ್ತೀವಿ. ಇದೇ ಥರ ಆಗಿಬಿಟ್ಟಿದೆ ನಮಗೂ ಡೇ ಬೈ ಡೇ. ಅದು ಯಾವತ್ತು ಅವ್ರು ಊಟ ತಿಂತಾರೆ ಗೊತ್ತಿಲ್ಲ. ನನಗಂತೂ ಅವ್ರು ಊಟ ತಿಂದರೆ ಸಾಕಪ್ಪ ಅನ್ನೋ ಥರ ಆಗಿಬಿಟ್ಟಿದೆ. ಏನೋ ಊಟ ತಿನ್ನಿಸ್ದಾಗ ತಿಂದುಬಿಟ್ರೆ ಒಂಥರ ಖುಷಿ ಆಗುತ್ತೆ ನಮಗೂ. ಒಂದೊಂದು ಸಲ ತಿಂತಾರೆ, ಯಾವುದಾದ್ರೂ ಒಂದು ಬೇರೆ ಲೋಕದಲ್ಲಿದ್ದರೆ ಅವ್ರ ಪಾಡಿಗೆ ಅವರು ಒಂದೊಂದು ಸಲ ತಿಂತಾರೆ, ಒಂದೊಂದು ಸಲ ತುಂಬ ಚಂಡಿ ಮಾಡಿಬಿಡ್ತಾರೆ. ಒಂದೊಂದು ದಿವಸ ಊಟ ಫುಲ್ ಡೇ ತಿನ್ನೋದೇ ಇಲ್ಲ. ಅಂಥ ಟೈಮಲ್ಲಿ ಏನಾದರೂ ಫ್ರೂಟ್ಸ್ ಏನಾದರೂ ಕೊಡ್ತೀನಿ. ಕೆಲವೊಂದು ಸಲ ಏನು ತೋರಿಸಿದ್ರು, ಏನು ನೀರಲ್ಲಿ ಆಟ ಆಡಿಸಿದ್ರು ತಿನ್ನೋದಿಲ್ಲ. ಇವಾಗ ನೋಡಿ ಡೋರ್ ಲಾಕ್ ಮಾಡ್ಕೊಂಡು ಇಬ್ಬರು ಯಾವ ಥರ ಆಡ್ತಾವ್ರೆ. ನನ್ನ ಒಳಗಡೆ ಇದ್ದೀನಲ್ವ, ಅದಕ್ಕೆ ಹೊರಗಡೆ ಹೋಗ್ತಾವ್ರೆ ಕರ್ಕೊಂಡೋಗ್ಲಿ ಅಂದ್ಬಿಟ್ಟು. ಲಾಕ್ ಮಾಡ್ತೀನಿ, ಒಳಗಡೆ ಬನ್ನಿ ಅಂದರೆ ಇಬ್ಬರೂ ಬರೋದು ಮತ್ತೆ ಹೋಗೋದು, ಈ ಥರ ಬಗ್ಗಿ ನೋಡೋದು. ಹೆಂಗೆ ಮಾಡ್ತಾರೆ ಅಂದರೆ ಕೆಲವೊಂದು ಕ್ಯೂಟಾಗಿರುತ್ತೆ ಮಕ್ಕಳು ಆಟಗಳು. ಡೋರ್ ಲಾಕ್ ಮಾಡ್ತೀನಿ, ಅದಕ್ಕೆ ಒಳಗಡೆ ಬರ್ತಾಯಿದ್ದಾರೆ ಇಬ್ಬರೂ.
ಎಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ. ಇವಾಗ ಕೆಲವೊಂದು ಮಾತುಗಳು ಕೂಡ ಆಡ್ತಾರೆ. ಇವಾಗ ನಾನೇನು ಮಾತಾಡ್ತೀನಿ ಅದನ್ನು ರಿಪೀಟ್ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರ ಮಾತುಗಳು ಕೂಡ ಕೇಳೋಕ್ಕೆ. ನೋಡಿ, ಡೋರು ಓಪನ್ ಇರೋಂಗಿಲ್ಲ, ಕ್ಲೋಸ್ ಮಾಡಿಬಿಡ್ತಾರೆ ಅವರೇನೆ. ದೇವ್ರ ಮನೆದು ಅಷ್ಟೇ, ಈ ಥರ ಮೇನ್ ಡೋರು ಅಷ್ಟೇ ಕ್ಲೋಸ್ ಮಾಡಿಬಿಟ್ಟು ಬಂದು ಕೂತ್ಕೊತಾರೆ. ಒಬ್ಬ ತೊಡೆ ಮೇಲೆ ಬಂದು ಮಲ್ಕೊತಾನೆ, ಒಬ್ಬ ಕೆಳಗೆ ಕೂತ್ಕೊತಾನೆ. ನನ್ನನ್ನು ಎತ್ಕೊ ಅಂತ ಅಳ್ತಾನೆ ಇರ್ತಾರೆ. ಬೇಜಾರಾಗುತ್ತೆ ಅವಾಗ. ಒಬ್ಬ ಮಲಗಿಸ್ಕೋಬೇಕು, ಒಬ್ಬ ನೆಗ್ಲು ಮೇಲೆ ಹಾಕ್ಕೊಂಡು ಮಲಗಿಸ್ಕೋಬೇಕು, ಇಲ್ಲ ನಿದ್ದೆ ಬರೋವರೆಗೂ ತೊಡೆ ಮೇಲೆ ಮಲ್ಕೋಬೇಕು. ದೊಡ್ಡವನಂತ ತೊಡೆ ಬಿಟ್ಟು ಕೆಳಗಡೆನೇ ಇಳಿಯೋದಿಲ್ಲ. ಪಾಪ ನನ್ನ ಚಿಕ್ಕ ಮಗ ಕೆಳಗಡೆ ಕೂರಿಸ್ಕೊಂಡು ಸಮಾಧಾನ ಮಾಡಬೇಕು ಅವನಿಗೆ. ಇವ್ನು ಮಲಗಿಸ್ಬಿಟ್ಟು ಆದಮೇಲೆ ಅವ್ನ ಎತ್ಕೊತೀನಿ. ಇವನಂತೂ ತುಂಬ ಅಳ್ತಾನೆ, ತೊಡೆ ಬಿಟ್ಟೆ ಕೆಳಗೆ ಇಳಿಯೋದಿಲ್ಲ. ನನ್ನ ಮಗ ನೋಡಿ ಪಾಪ ತಲೆ ಕೆಚ್ಕೊತಾವನೆ, ನಾವು ಅಮ್ಮ ಎತ್ಕೋತಾ ಇಲ್ಲ ಅಂತ. ತಿರ್ಗಾ ಮಲಗಿದ್ದಾರೆ, ಎದ್ದೋಗ್ಬಿಟ್ಟಿದ್ದಾರೆ, ಆಟ ಆಡ್ತಾಯಿದ್ರು. ಏನೋ ಒಂಥರ ಮಕ್ಕಳು ಏನೇನಾದರೂ ಮಾಡ್ತಾನೇ ಇರ್ತಾರೆ. ನನಗಂತೂ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ. ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮಗೇನಾದರೂ ಮಕ್ಕಳದ್ದು ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದೆಯಾ ಕಮೆಂಟ್ ಮಾಡಿ ತಿಳಿಸಿ. ಬೇರೆ ಬೇರೆ ಥರ ಲಾಗ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸ್ಟಿಲ್ ನನಗೆ ಇವಾಗೆಲ್ಲೂ ಹೊರಗೆಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟು ಹೋಗ್ತೀನಿ ಅಷ್ಟು ನಾನು ಲಾಗ್ ಮಾಡ್ಕೊತೀನಿ. ಹೊರಗಡೆ ಇರ್ಬೋದು, ಮನೆ ಒಳಗಡೆ ಇರ್ಬೋದು. ಈ ಥರ ಈವ್ನಿಂಗ್ ನೋಡಿ ತುಂಬ ಚಳಿ ಅಲ್ವಾ, ಅದಕ್ಕೆ ಮಕ್ಳಿಗೂ ಕೂಡ ಟೋಪಿ ಹಾಕಿದೆ. ಹೊರಗಡೆ ಬಂದು ಕಾಫಿ ಮಗ್ನ ಹಿಡ್ಕೊಂಡು ಇಬ್ಬರು ಆಟ ಆಡ್ತಾಯಿದ್ದಾರೆ. ಹೇಗೋ ತೊಗೊಬಂದ್ಬಿಟ್ಟಿದ್ದಾರೆ, ವಾಶ್ ಮಾಡಿ ಇಟ್ಟಿದ್ರೆ. ಎಲ್ಲ ತೀಟೆ ಮಾಡ್ತಾರೆ. ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ಎಲ್ಲ ತೆಗಿಯೋದು, ಕೆಳಗೆ ಹಾಕೋದು ಎಲ್ಲ ಮಾಡ್ತಾನೆ ಇರ್ತಾರೆ. ಯಾರೇ ಲಾಗ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಲಾಗ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.